ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದೀನಿ ಅಂದ್ಕೊಂಡಿನಿ ರೀ. ನೋಡಿರಿ, ನಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಏನಪ್ಪ ಅಂತಂದ್ರೆ ನಾವು ದೇವ್ರಿಗೆ ಹೋಗೋರದೀವಿ ರೀ. ಎಲ್ಲಿತ್ತಂದ್ರೆ ನಮ್ಮ ತವ್ರ ಮನೆ ಇದೆ, ಮನೆ ದೇವ್ರಿ ಅದ, ಅಲ್ಲಿ ಹೋಗೋರದೀವಿ ರೀ. ಅಲ್ಲಿ ಏನೇನು ಮಾಡ್ತೀವಿ ಅನ್ನೋದ ನಾನು ನಿಮ್ಮ ಜೋಡ ಹಂಚ್ಕೋತೀನಿ ರೀ. ಏನಪ್ಪ ಅಂತಂದ್ರೆ ಬೆಳಗ್ಗೆ ಜಲ್ದಿ ಹೋಗೋದೈತಲ್ರಿ, ಹಂಗಾಗಿ ನೋಡಿರಿ ಇಲ್ಲಿ ಶೇಂಗಾ ಆಮೇಲೆ ಒಟಾಣಿ ನೆನೆಸಿಟ್ಟಿನಿ ರೀ. ಮುಂಜಾನೆ ಸ್ವಲ್ಪ ಪಲ್ಯ ಚಪಾತಿ ಅದು ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೇಕು ರೀ ಬುತ್ತಿಗೆ. ಇವಾಗ ಏನೈತೆ ರೀ, ಪಾವ್ ಭಾಜಿ ಮಾಡಿದ್ದೀವಿ ರೀ ಊಟಕ್ಕೆ ರೀ. ನೋಡಿರಿ ಇಲ್ಲಿ ಎಲ್ಲ ಖಾಲಿ ಆಗೈತೆ ರೀ, ಊಟ ಮಾಡಿದ್ದೀವಿ. ಈಗ ಪಾವ್ ಭಾಜಿ ಮಾಡ್ಕೊಂಡು ತಿಂದೀವಿ ರೀ. ನಾ ಸ್ವಲ್ಪ ಪಾತ್ರೆ ಅದು ತಿಕ್ಕಿ ಮಲ್ಕೊತೀವಿ ರೀ. ಮತ್ತು ನಾಳೆ ಬೆಳಿಗ್ಗೆ ಸಿಗ್ತೀನಿ ರೀ ನಿಮಗೆ. ಕುರ್ಕುರಿ ಬೇರೆ ತಂದ ನೋಡ್ರಿ, ನಾವು ಇವಾಗ ದೇವ್ರಿಗೆ ಬಂದೀವ್ರಿ. ಇಲ್ಲೇ ಇನ್ನು ಅಭಿಷೇಕ ಅದು ಮಾಡ್ಬೇಕ್ರಿ. ಇಲ್ಲದ ನೋಡ್ರಿ ನಮ್ಮ ಮನೆ ದೇವ್ರು, ಅಂದ್ರೆ ನಮ್ಮ ಮಮ್ಮಿಗಳ ಮನೆ ದೇವ್ರಿ. ನೋಡ್ರಿ ಇಷ್ಟ ಆಯ್ತು ನೋಡ್ರಿ ದೇವ್ರು. ಇಷ್ಟ ಇದ್ರು ಜೋರ್ ಐತ್ರಿ ಇದೆಲ್ಲ. ನೋಡ್ರಿ ತಂಗಿರಿ, ಅಕ್ಕ, ನಮ್ಮ ಮಮ್ಮಿ, ನಮ್ಮ ತಮ್ಮ ಅದ ನೋಡ್ರಿ. ಕೊಟ್ಟಿದ್ದವ ನೋಡ್ರಿ ಇಲ್ಲಿ ನನ್ನ ಮಗನ ಎತ್ಕೊಂಡ್ ನಿಂತಾನ ನೋಡ್ರಿ. ಇವ ನಮ್ಮ ತಮ್ಮ ನೋಡ್ರಿ. ನಾನಾ ಸಾನಕೈತೆ ಕಾಣ್ತೀನಿ. ನೋಡ್ರಿ ಇಲ್ಲೇ ನಾವು ಬಂದಿವಲ್ರಿ. ಅಂದ್ರೆ ಇದು ಆಗಿನ ಕಾಲದಂದ್ರೆ ನಮ್ಮ ಅಜ್ಜ, ನಮ್ಮ ಪಪ್ಪ ಅದಾರಲ್ರಿ, ಅವರ ಅಪ್ಪಗಳು ಅಂದ್ರೆ ನಮ್ಮ ಅಜ್ಜ ಇದ್ದ ಮನೆ ರೀ ಇದ. ಆಗಿನ ಕಾಲದಾಗ ಅವ್ರು ಇದ್ದಿದ್ದು ಮನೆ ರೀ ಇದ. ಮೇಲ್ಮುದ್ದಿ ಮನೆ ಇತ್ತು ರೀ ಇದ. ಅದ್ರಾಗ ಮಳೆಯಿಂದ ಸೋರಾಕತ್ತೈತೆ ಅಂತ ಹೇಳಿ ಅವ್ರೇನು ಈಗ ಅದಾರಲ್ರಿ, ಬಾಡಿಗೆ ಅದಾರ ರೀ ಮನ್ಯಾಗ ರೀ. ಅವ್ರು ಏನೈತಲ್ರಿ ಅದನ್ನೆಲ್ಲ ತೆಗಿಸಿ ಮ್ಯಾಲೆ ಪತ್ರ ಹಾಕ್ಸ್ಯಾರ ರೀ. ಅಂದ್ರೆ ಮೇಲ್ಮುದ್ದಿ ಮನೆ ಅಂದ್ರೆ ಮನೆಯಿಂದ ಮಾಡಿರ್ತಾರಲ್ರಿ, ಹಾಗಾಗಿ ಮಳೆಗಾಲ ಸೋರ್ತೈತೆ ರೀ. ಭಾಳ ವರ್ಷದ ಮನೆ ಐತಲ್ರಿ ಇದ, ಹಾಗಾಗಿ ಸೋರ್ತೈತೆ ಅಂತ ಮಾಡ್ಯಾರ ರೀ. ಇದ್ರದ್ದು ಬಾಡಿಗೆ ಅಂದ್ರೆ ಬರೀ 600 ಐತ್ರಿ. ಇದು 4-5 ಕೊಲೆ ಐತ್ರಿ ಮನೆ. ನನಗಾರ ಈ ಮನೆ ನೋಡಿ ಭಾಳ ಖುಷಿ ಅನ್ನಿಸ್ಬಿಡ್ತ್ರಿ. ಯಾಕಂದರೆ ಈಗ ಪೇಟ್ಯಾಗದು ನೋಡಿದ್ರೆ ಒಂದೊಂದು ಕೊಲೆ ಇರ್ತಾವ್ರಿ, 5-6 ಸಾವಿರ ರೂಪಾಯಿ ಕೊಡ್ಬೇಕಾಕತಿ. ಹಳ್ಳಿ ಒಳಗಂದ್ರೆ ಎಷ್ಟು ಸಸ್ತದಾಗ ಸಿಗ್ತಾವೆ ನೋಡ್ರಿ ಮನೆ. ನೋಡ್ರಿ ಎಷ್ಟು ಚಂದ ಮಾಡ ಅವು ಎಲ್ಲ ಏನೂ ಚೇಂಜ್ ಮಾಡಿಲ್ರಿ ಅವ್ರು. ಹೆಂಗೈತೆ ಹಂಗೆ ಐತೆ ಮನೆ. ನನಗಂತೂ ಈ ಮನೆ ನೋಡಿ ಭಾಳ ಖುಷಿ ಅನ್ಸತ್ತೈತೆ ರೀ. ಅಂದ್ರೆ ಬಾಡಿಗೆದಾರ ಒಬ್ರು ಅಜ್ಜಿ ಅದಾರ ರೀ ಅಷ್ಟೇ ರೀ ಅಲ್ಲಿ. ಅಂದರೆ ಈ ಮನ್ಯಾಗ ಮಲ್ಲೈಂದು ಕಂಬಿ ಐತಲ್ರಿ, ಹಾಗಾಗಿ ಅವ್ರು ಯಾರಿಗೆ ಬೇರೆದವ್ರಿಗೆ ಕೊಡಂಗಿಲ್ಲಂತ್ರಿ. ಅವ್ರಿಗೆ ಅಜ್ಜಿಗೆ ಒಬ್ಬರಿಗೆ ಕೊಟ್ಟಾರ್ರಿ. ಅವ್ರ ಪೂಜೆ ಮಾಡ್ಕೊತ ಹೋಗ್ತಾರ್ರಿ ಅದನ್ನು. ನೋಡ್ರಿ ಇಲ್ಲಿ ಮಾಡೋದು ಎಂಥ ಚಂದ ಅದಾವ್ರಿ ಅವ. ಈ ಮನೆ ಎಷ್ಟು ತಂಪಿತ್ರಿ, ಅಲ್ಲಿಂದ ಬರಾಕೆ ಮನಸ್ಸು ಆಗೋಲ್ತಾಗಿತ್ರಿ. ವಾಪಸ್ ಅಷ್ಟು ಚಂದ ಐತ್ರಿ ಅದು ಮನೆ. ನಮ್ಮ ಅಜ್ಜ ಅದು ಯಾಕೆ ಅಲ್ಲಿಂದ ಬಿಟ್ಟು ಬಂದರು ಅನಿಸ್ತೈತ್ರಿ. ನೋಡ್ರಿ ಮನೆ ನೋಡ್ರಿ, ಬಾಗ್ಲದು ಎಷ್ಟು ಚಂದ ಐತ್ರಿ. ಇವೆಲ್ಲ ಕಟ್ಟಿಗೆವು ಆಗಿನವು. ಆಮೇಲೆ ಇಲ್ಲಿ ಜಗಲಿ ಐತೆ ನೋಡ್ರಿ, ಅವ್ರ ಅಜ್ಜಿ ಇಲ್ಲಿ ಪೂಜೆ ಅದು ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಮಾಡ್ಯಾರು. ಹಂಗೆ ಇಲ್ಲಿ ಮಲ್ಲೈನ ಕಂಬಿ ಇಟ್ಟಾರ್ರಿ. ಅದಕ್ಕಾಗಿ ಬೇರೆದವ್ರಿಗೆ ಯಾರಿಗೆ ಬಾಡಿಗೆ ಕೊಡಂಗಿಲ್ಲಂತ್ರಿ ಅವ್ರ. ನೋಡ್ರಿ ಇಲ್ಲಿ ಐತ್ರಿ ಮಲ್ಲೈನ ಕಂಬಿ. ಮನೆಯಾರ ಭಾಳ ಚಂದ ಇತ್ರಿ ಇದು. 5 ಕೊಲೆ ಅದಾವ್ರಿ ಇವ. ಅದ್ರ ಹೊರಗಿನ ಬಾಗ್ಲು ಅದು ಎಷ್ಟು ದ್ವಾರ ಬಾಗ್ಲು ಇದ್ದಂಗೆ ಇದಾವ್ರಿ, ಎಲ್ಲ ದೊಡ್ಡ ದೊಡ್ಡ. ಹಂಗಾರಿ ಇಲ್ಲಿ ನೋಡುವಂತ ಕೂತಿ ಅವಾಗೆ ನೋಡ್ರಿ. ಈಗ ದೇವ್ರಿಗೆ ಅದು ಅಭಿಷೇಕ ಮಾಡ್ಬೇಕಿತ್ತಲ್ರಿ, ನಮ್ಮ ತಮ್ಮ ಮಾಡ್ತಾನೆ ರೀ ಅಭಿಷೇಕ ರೀ. ಇವ ನಮ್ಮ ತಮ್ಮ ನೋಡ್ರಿ ನನಗಿಂತ ಹೈಟ್ ಅದಾನ. ಈಗ ಅಲ್ಲೆಲ್ಲ ನಮ್ಮ ಅಕ್ಕ ಸ್ವಚ್ಛ ಮಾಡತ್ತಾಳ್ರಿ. ವರ್ಷಕ್ಕೊಮ್ಮೆ ಬಂದು ಪೂಜೆ ಮಾಡ್ತೀವಲ್ರಿ, ಹಾಗಾಗಿ ಎಲ್ಲ ಹೊಲಸು ಇಳಿದಿತ್ತು ನೋಡ್ರಿ. ಈಗ ನಾವು ವರ್ಷಕ್ಕೊಂದು ಉಡಿ ತುಂಬಿ ಅಭಿಷೇಕ ಮಾಡಿ ತಾಳಿ ಹಾಕಿ ಹೋಗಿರ್ತೀವಲ್ರಿ, ಅದನ್ನು ತೆಗೆದ ಹೊಸದ ಹಾಕ್ತೀವ್ರಿ ಎಲ್ಲ ತಂದ್ರಿ. ಮೊದಲು ಮನ್ಯಾಗಿದ್ದವ್ರು ಪೂಜೆ ಮಾಡ್ತಿದ್ರಂತ್ರಿ. ಈಗಿದ್ದವ್ರು ಅಜ್ಜಿ ಏನೈತಲ್ರಿ ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಪೂಜೆ ಅದು ಮಾಡಿದಿಲ್ರಿ. ಹಾಗಾಗಿ ನಾವು ಅಭಿಷೇಕ ಅದು ಮಾಡಾಕತ್ತೀವಿ ನೋಡ್ರಿ. ತೊಳೆದ್ರಿ ನೋಡ್ರಿ ಇಲ್ಲಿ ಅವ್ರ ಆಚೆ ಕಡೆ ಅದಲ್ರಿ, ಅವ್ರು ನಮ್ಮ ಸಣ್ಣ ಅಕ್ಕ ಅದಾರಲ್ರಿ, ಅವ್ರ ಗಂಡ್ರಿ ಅವ್ರ ಎಲ್ಲರೂ ಕೂಡಿ ಅದನ್ನು ತೊಳ್ಯಾಕತ್ತಾರ ನೋಡ್ರಿ. ಅವ್ರದಲ್ಲಿ ನಮ್ಮ ಆ ಊರು ಐತಲ್ರಿ, ಅದ್ರ ಬಾಜು ಸನೇ ಐತ್ರಿ. ಹಾಗಾಗಿ ಅವರು ಬಂದಿದ್ರಿ ಇಬ್ಬರು. ನಾವು ಈ ಕಡೆಯಿಂದ ಗಾಡಿ ಮಾಡ್ಕೊಂಡು ಹೋಗಿದ್ದೀವಿ ರೀ. ನಮ್ದು ತವ್ರ ಮನೆ ಬಂದುಬಿಟ್ಟು ಶಿರೋಡ್ ರೀ.
ನನ್ನ ಗಂಡನ ಮನೆ ಮುತ್ತೂರು ರೀ. ಮುತ್ತೂರು ಮಹಾಲಕ್ಷ್ಮಿ ನಾ ಲಾಸ್ಟ್ ಹೋದ ವಿಡಿಯೋದಾಗ ತೋರಿಸಿದ್ನಲ್ಲ ರೀ, ಅದ ರೀ ನನ್ನ ಗಂಡನ ಮನೆ. ಅದ್ರ ನಾವು ಇರೋದು ರೀ ಜಮ್ಖಂಡ್ಯಾಗದೀವಿ ರೀ. ಈಗ ನಮ್ದು ಹುಡುಗಿದು ಸಾಲಿ ಐತಲ್ಲ ರೀ, ನನ್ನ ಮಗಳದ್ದು ಸಾಲಿರೋಣ ಅಲ್ಲಿಂದ ಹೋಗೋದು ಬರೋದು ಕಷ್ಟ ಆಕೈತೆ ಹೇಳ್ರಿ. ಇಲ್ಲೇ ಅದೀವಿ ರೀ ನಾವು ಜಮ್ಖಂಡ್ಯಾಗ ರೀ. ಅಲ್ಲಿ ಜಮ್ಖಂಡ್ಯಾಗ ರೀ ನಮ್ಮ ಅತ್ತೆ ನಮ್ಮ ಮೈದ್ನ ನಮ್ಮ ನಾದಿನಿ ಅದು ದಾರಿ ಮನೆ ಐತ್ರಿ. ಅಲ್ಲಿ ಹೊಲ ಅದು ಎಲ್ಲ ಐತ್ರಿ, ಅವ್ರು ನೋಡ್ಕೋತಾರೆ ರೀ. ನೋಡಿರಿ ಈಗ ದೇವ್ರದ ಅಭಿಷೇಕ ಅದು ಮಾಡಿ ಎಲ್ಲ ಆತ್ರಿ. ಈಗ ಕುಂಕುಮ ಭಂಡಾರದು ಹಚ್ಚಾಕತ್ತಾರೆ ನೋಡಿರಿ. ಸೀರೆ ತೊಗೊಂಬಂದು ನೋಡ್ರಿ, ನಾನು ಸೀರೆ ಉಡ್ಸಕ್ರಿ. ಇನ್ನು ಸೀರೆ ಅದು ಉಡಿಸಿರಿ, ಹೂವಿನಾರ ಅದು ಎಲ್ಲ ಹಾಕಿ ತಾಳಿ ಕಾಲುಂಗ್ರ ಕಣ್ಬಟ್ಟ ಅವೆಲ್ಲ ತಂದಿರ್ತೀವಿ ರೀ. ಅವನ್ನೆಲ್ಲ ಹಾಕ್ತೀವಿ ರೀ. ನೋಡಿರಿ ಇಲ್ಲಿ ಎಲ್ಲ ಪೂಜೆ ಮಾಡಾಕತ್ತಾರೆ ರೀ. ಈಗ ಮಾಡತ್ತ ನೋಡಿರಿ ನಮ್ಮ ತಮ್ಮ ಪೂಜೆ ರೀ. ವರ್ಷಕ್ಕೊಮ್ಮೆ ಬರತ್ತೀವಿ ರೀ ನಾವು ಇಲ್ಲಿ. ಈಗ ನಮ್ಗೆ ಗೊತ್ತಾಗಿ 7 ವರ್ಷ ಆದ್ರಿ. ನಮ್ಗೆ ಅದು ಯಾವುದು ಗೊತ್ತಿದ್ದಿದ್ದಿಲ್ಲ ರೀ. ಹಂಗಾಗಿ ರೀ ಈಗ ಪೂಜೆ ಮಾಡಾಕತ್ತಿ 7 ವರ್ಷ ಆತ್ರಿ. ಇಲ್ಲಿ ನೋಡಿರಿ ನಮ್ಮ ವಿನೋ ಮಲ್ಕೊಳ್ಳಲಾಗಿದ್ರಿ. ಹಂಗಾಗಿ ನಮ್ಮ ಅಕ್ಕ ಇಲ್ಲೇ ಜೋಳಿ ಕಟ್ಟಿ ತೊಗಾತ ನೋಡ್ರಿ. ಈಗ ಏನೈತೆ ರೀ ಅಭಿಷೇಕ ಆಮೇಲೆ ಕುಂಕುಮ ಬತ್ತಿ ಹಚ್ಚೆಲ್ಲ ನಮ್ಮ ತಮ್ಮ ಪೂಜೆ ಮಾಡಿದ್ರಿ. ಈಗ ಸೀರೆ ಉಡ್ಸತ್ತೀವಿ ನೋಡಿರಿ. ನಾವು 4 ಜನ ಅದೀವಿ ಹೆಣ್ಮಕ್ಳು ರೀ. ನಮ್ಮ ತಮ್ಮ ಒಬ್ಬರಿ ಅವ ನನ್ನ ಬೆನ್ನ ಮ್ಯಾಗಿನ ಹೋದ. ನೋಡ್ರಿ ಈಗ ಉಡಿ ತುಂಬಿ ಎಲ್ಲ ಮಾಡಿ ದೇವರಿಗೆ ಸೀರೆ ಉಡ್ಸೆಲ್ಲ ಆತಲ್ರಿ. ಆಗ ಈಗ ಮುತ್ತೈದೆಯರಿಗೆ ಉಡಿ ತುಂಬ್ಕೊಳಕಂದ್ರೆ ನಾವು 4 ಜನ ಇದ್ದೀವಲ್ಲ ರೀ. ಈಗ ಅಲ್ಲೇ ಒಬ್ರು ಇದ್ರಲ್ರಿ, ಆ ಮನೆಯವ್ರನ್ನ ಉಡಿ ತುಂಬ್ಕೊಳಕ್ಕೆ ಕರೆದೀವಿ ರೀ. ನಮ್ಮ ಮಮ್ಮಿ ಉಡಿ ತುಂಬಾಕದ ನೋಡ್ರಿ. ಈಗ ಉಡಿ ತುಂಬ್ಕೊಳ್ಳೋದು ಆತ್ರಿ ಎಲ್ಲ. ಈಗ ಊಟ ಮಾಡಾಕತ್ತೀವಿ ರೀ. ಆಮೇಲೆ ಮಮ್ಮಿ ಮಾಮ ಅದೆಲ್ಲ ಊಟ ಮಾಡ್ತಾರೆ ರೀ. ಹಂಗೆ ಅವರು ಊಟಕ್ಕೆ ಕೂತಿದ್ರಿ, ನಾವು ನೀಡಾಕತ್ತಿದ್ದೀವಿ ನೋಡ್ರಿ. ಇಲ್ಲಿ ನೋಡ್ರಿ ನಾವೀಗೆಲ್ಲ ಅಲ್ಲಿ ನಮ್ದು ಮನೆ ದೇವ್ರದೆಲ್ಲ ಮುಗಿಸ್ಕೊಂಡ್ರಿ. ಇಲ್ಲಿ ಹಾದ್ಯಾಗ ಹೋಗಾಗ ಬೆಳಗ್ಲಿ ಹತ್ತೈತಲ್ರಿ, ಬೆಳಗ್ಲಿ ಲಕ್ಕಮ್ಮಾಯಿಗೆ ಬಂದೀವಿ ನೋಡ್ರಿ. ನಾವೇನು ಒಂದು ಸತಿನೂ ಹೋಗಿಲ್ರಿ, ಆ ದಾರಿ ಹೊರಗಡೆ ಹೋಗಿದ್ದೀವಿ. ನಮ್ಮ ಅಕ್ಕ ನೋಡ್ರಿ ನಮ್ಮ ಪಾಪನ ತೊಗೊಂಡು ಹೊಂಟಾಡ್ರಿ. ಹಂಗೆ ಹೆಲಿಕಾಪ್ಟರ್ ತೊಗೊಂಡಿವಿ ನೋಡ್ರಿ. ಇದ ನೋಡ್ರಿ ದೇವಸ್ಥಾನ. ದರ್ಶನ ಮುಗಿಸ್ಕೊಂಡ್ಬನ್ನಿ ಅಂತ ನೋಡಿ ಎಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.